ಸಿಲಿಕಾನ್ ಸಿಟಿ ಸವಾರರಿಗೆ ಶಾಪವಾದ ಟ್ರಾಫಿಕ್ ಜಾಮ್. ಇದೀಗ ಗೊರಗುಂಟೆ ಪಾಳ್ಯದಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಟ್ರಾಫಿಕ್ನಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದಾರೆ ಸಾರ್ವಜನಿಕರು ಹಾಗೆ ವಾಹನ ಸವಾರರು. ಸಿಲಿಕಾನ್ ಸಿಟಿ ಸವಾರರಿಗೆ ಶಾಪವಾದ ಟ್ರಾಫಿಕ್ ಜಾಮ್. ಗೊರಗುಂಟೆ ಪಾಳ್ಯದಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಟ್ರಾಫಿಕ್ನಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದಾರೆ ವಾಹನ ಸವಾರರು. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಟ್ರಾಫಿಕ್ ಜಾಮ್ ರಿಯಾಲಿಟಿ ಚೆಕ್ ನಡೆಸಲಾಗಿದೆ. ಟ್ರಾಫಿಕ್ ಕರಾಳತೆಯನ್ನ ಬಿಚ್ಚಿಟ್ಟ ವಾಹನ ಸವಾರರು. ಯಾರಿಗೆ ಹೇಳೋಣ ಸರ್, ಟ್ರಾಫಿಕ್ ಪ್ರಾಬ್ಲಮ್ ಅಂತ ಹೇಳ್ತಿದ್ದಾರೆ ವಾಹನ ಸವಾರರು. 1 ರಿಂದ 2 ಗಂಟೆಯಾದ್ರೂ ಟ್ರಾಫಿಕ್ ಕಮ್ಮಿ ಆಗಲ್ಲ ಈ ಒಂದು ಭಾಗದಲ್ಲಿ. ಗೊರಗುಂಟೆ ಪಾಳ್ಯದಲ್ಲಿ ಗೊರಗುಂಟೆ ಪಾಳ್ಯ ಜಂಕ್ಷನ್ ನಲ್ಲಿ ನಿಲ್ಲುತ್ತವೆ ಖಾಸಗಿ ಬಸ್ಗಳು. ಆದ್ರೂ ಕೂಡ ಟ್ರಾಫಿಕ್ ಪೊಲೀಸರು ಕ್ಲಿಯರ್ ಮಾಡಲ್ಲ, ಆರೋಪ ಕೂಡ ಮಾಡಲಾಗಿದೆ. ಅಂಡರ್ ಪಾಸ್ ಮಾಡಿ ಟ್ರಾಫಿಕ್ ಜಾಮ್ ತಪ್ಪಿಸಿ ಅಂತ ಮನವಿ ಮಾಡಿಕೊಳ್ತಾ ಇದ್ದಾರೆ. ಅಶ್ವವೇಗ ಜೊತೆ ವಾಹನ ಸವಾರರ ಆಕ್ರೋಶದ ಮಾತುಗಳು ಇವು. ಸಿಲಿಕಾನ್ ಸಿಟಿ ಸವಾರರಿಗೆ ಶಾಪವಾದ ಟ್ರಾಫಿಕ್ ಜಾಮ್. ಗೊರಗುಂಟೆ ಪಾಳ್ಯದಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಟ್ರಾಫಿಕ್ನಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದಾರೆ ವಾಹನ ಸವಾರರು. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಟ್ರಾಫಿಕ್ ಜಾಮ್ ರಿಯಾಲಿಟಿ ಚೆಕ್ ನಡೆಸಲಾಗಿದೆ. ಈ ಒಂದು ರಿಯಾಲಿಟಿ ಚೆಕ್ನಲ್ಲಿ ಇದೀಗ ಸವಾರರು ಟ್ರಾಫಿಕ್ ಜಾಮ್ನ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಟ್ರಾಫಿಕ್ ಪೊಲೀಸ್ ವಿರುದ್ಧವೂ ಕೂಡ ಮಾತುಗಳು ಕೇಳಿ ಬಂದಿದೆ. ಸಮಸ್ಯೆ ಬಗ್ಗೆ ಇಲ್ಲಿ ಯಾವ ರೀತಿ ಏನೋ ಜಾಲಹಳ್ಳಿ ಕ್ರಾಸ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಾವು ಸಾರ್ವಜನಿಕರಿಂದ ತಿಳ್ಕೊಂಡಿದ್ವಿ. ಈಗ ನಾವು BMTC ಬಸ್ ಅಲ್ಲಿ ಪ್ರಯಾಣ ಮಾಡ್ತಿದ್ವಿ. ಇಲ್ಲೊಂದಷ್ಟು ಜನ ಸಾರ್ವಜನಿಕರು ಇದ್ದಾರೆ, ಮತ್ತೆ ಕಂಡಕ್ಟರ್ ಸಹ ಇದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಈ ಒಂದು ಜಂಕ್ಷನ್ ಜಾಲಹಳ್ಳಿ ಜಂಕ್ಷನ್ ನೀವು ಏನು ಇದೇ ರೂಟ, ಯಾವ ರೂಟ್ ಅಂತ? ಇದೇ ರೂಟ್. ಯಾವ ರೀತಿ ಟ್ರಾಫಿಕ್ ಇರುತ್ತೆ ಸರ್ ಜಾಲಹಳ್ಳಿ ಜಂಕ್ಷನ್? ಅಂದ್ರೆ ಪೀಕ್ ಟೈಮ್ ಅಲ್ಲಿ ಮಾತ್ರ ಇರ್ತದೆ, ಬೇರೆ ಟೈಮಿಗೆ ಇರಲ್ಲ. ಈ ಟೈಮಿಗೆ ಸ್ವಲ್ಪ ಕಡಿಮೆ ಇರ್ತದೆ, ಬೆಳಿಗ್ಗೆ ಸ್ವಲ್ಪ ಜಾಸ್ತಿ ಇರ್ತದೆ. ಎಷ್ಟೊತ್ತಾಗುತ್ತೆ ಸರ್ ಕ್ರಾಸ್ ಮಾಡಕ್ಕೆ? ಕ್ರಾಸ್ ಮಾಡಕ್ಕೆ ಕೆಲವು ಸಲ 8ನೇ ಮೈಲಿ ಜಾಲಹಳ್ಳಿ ಕ್ರಾಸ್ ಅಲ್ಲಿ ಒಂದ್ಸಲ ಜಾಲಹಳ್ಳಿ ಕ್ರಾಸ್ ಇಂದ 8ನೇ ಮೈಲಿ ಕೆಲವು ಸಲ 20 ನಿಮಿಷನ ಆಗ್ತದೆ. 25 ನಿಮಿಷನ ಆಗ್ತದೆ. ಯಾವ ರೂಟ್ ಬಸ್ ಈಗ? ಹೆಸರುಘಟ್ಟ. ಅಲ್ಲಿಂದ ಮತ್ತೆ ಹೆಸರುಘಟ್ಟ ಎಲ್ಲಿಗೆ ಹೋಗುತ್ತೆ? ಹೆಸರುಘಟ್ಟದಿಂದ ಪುನಃ ವಾಪಸ್ ಯಶವಂತಪುರ ಬರ್ತದೆ. ಎಷ್ಟೊತ್ತಾಗುತ್ತೆ ಸರ್ ಒಂದು ರೌಂಡ್ ಟ್ರಿಪ್ ಹೋಗ್ಬೇಕು? ಅವ್ರು ನಮ್ಮ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದು 1 ಅವರ್, ಆದ್ರೆ ಕೆಲವು ಸಲ 1 ಅವರ್ ಆಗ್ತದೆ, ಕೆಲವು ಸಲ 2 ಗಂಟೆನೂ ಆಗ್ತದೆ, ಹೇಳಕ್ಕಾಗಲ್ಲ. ಅಂದ್ರೆ ಈ ಟ್ರಾಫಿಕ್ ಜಾಸ್ತಿ ಆಗ್ತದೆ ನಮಗೆ. ಗುರುಗುಂಟೆಪಲ್ಲಿ ಸಿಗ್ನಲ್ ಜಾಲಹಳ್ಳಿ ಕ್ರಾಸ್ ಮತ್ತೆ 8ನೇ ಮೇಲೆ ಫುಲ್ ಟ್ರಾಫಿಕ್ ಸಿಗ್ತದೆ, ಬೇರೆ ಎಲ್ಲಿ ಅಷ್ಟು ಟ್ರಾಫಿಕ್ ಸಿಗಲ್ಲ. 2 ಮೈನ್. ಮತ್ತೆ ಹೋಗುವಾಗ ಈ ಟ್ರಾಫಿಕ್ ಪೊಲೀಸ್ ಅವರಲ್ಲಿ ಅವ್ರ ಅಪೋಸಿಟ್ VR ಬಸ್, ಪ್ರೈವೇಟ್ ಬಸ್ ಎಲ್ಲ ನಿಲ್ಸ್ಕೊಂಡು ಅಲ್ಲಿ ಟ್ರಾಫಿಕ್ ಜಾಮ್ ಮಾಡ್ತಾರೆ. ಅದು ಯಾವಾಗ ಗೊತ್ತಾ? 7 ಗಂಟೆ 7:30 ಹೊತ್ತಿಗೆ ಬೇರೆ ಯಾವ ಟ್ರಾಫಿಕ್ ಆಗಲ್ಲ ಅಲ್ಲಿ. ಆಕ್ಚುಲಿ ಟ್ರಾಫಿಕ್ ಆಗಲ್ಲ. ಈ ಪ್ರೈವೇಟ್ ಬಸ್ ಅವರೆಲ್ಲ ಬಂದು ಅಲ್ಲಿ ಟ್ರಾಫಿಕ್ ಆಗ್ತಾರೆ, ಎಲ್ಲಿ ಫುಲ್ ಜನ ನಿಲ್ಲಿಸ್ತಾ ಇರ್ತಾರೆ. ಅದು ಟ್ರಾಫಿಕ್ ಆಗಿದ್ದು ಸಾಧಾರಣ 1 ಅವರ್ ಟ್ರಾಫಿಕ್ ಆಗ್ತದೆ. ಅದರಿಂದ ಜನರಿಗೂ ಸಹ ತೊಂದರೆ ಆಗ್ತದೆ, ಎಲ್ರಿಗೂ ತೊಂದರೆ ಆಗ್ತದೆ. ಅದು ಬೇಕಾದ್ರೆ ನೀವು ಒಂದ್ ದಿವಸ ಬೆಳಿಗ್ಗೆ ಬಂದು 7:30 ಹೊತ್ತಿಗೆ ಅಲ್ಲಿ ನಿಂತ್ಕೊಳ್ಳಿ, ಏನೆಲ್ಲ ವ್ಯವಹಾರ ನಡೀತದೆ ಇದು ನೋಡಿ ಗೊತ್ತಾಗ್ತದೆ. ಬೇರೆ ಏನಿಲ್ಲ ಅಲ್ಲಿ ಪ್ರಾಬ್ಲಮ್. ಇಲ್ಲಿ ಸಾರ್ವಜನಿಕರು ಸಹ ಇದ್ದಾರೆ, ಅವ್ರನ್ನು ಪ್ರಯಾಣಿಕರು ಮಾತಾಡ್ತೀನಿ. ಅವ್ರು ಎಲ್ಲಿ ಹೋಗ್ತಾ ಇದ್ದಾರೆ? ಸರ್ ನಮಸ್ಕಾರ, ನೀವೆಲ್ಲ ಹೋಗ್ತಾ ಇದ್ದೀರಾ? ಸರ್ ನಮಸ್ಕಾರ, ನಾನು ಇಲ್ಲಿ ಬಗಲಗುಂಟೆ ಗುಡದಲ್ಲಿ ಈ ರೂಟಲ್ಲಿ ನಾನು ಓಡಾಡ್ತೀನಿ. ಬಟ್ ಅದರ ಟ್ರಾಫಿಕ್ ಮಾತ್ರ ಅವ್ರು ಹೇಳಿದ್ದೇನು ತಪ್ಪೇನಿಲ್ಲ. ಆಮೇಲೆ ನೀವು ಸಂಜೆ ಬನ್ನಿ, ಗೋವರ್ಧನ್ ಹತ್ರ ಜಸ್ಟ್ ಕ್ಲಿಯರ್ ಆಗಿ ಹೋಗ್ತೀವಿ. ಮಾಮೂಲು ಟೈಮಲ್ಲಿ 7:30 8 ಗಂಟೆ ಮೇಲೆ ನೀವು 10 11 ಗಂಟೆವರೆಗೆ ಬರೀ ಟ್ರಾವೆಲ್ಸ್ ಅಡ್ಡ ಹಾಕೊಳ್ಳೋದು, ಜಾಮ್ ಮಾಡೋದು. ಮತ್ತು ಸಿಗ್ನಲ್ಸು ಇದು ಜಾಲಹಳ್ಳಿ ಕ್ರಾಸು 8ನೇ ಮೈಲಿ ಇವು ಯಾವಾಗಲೂ ಗೊರಗುಂಟೆಪಾಳ್ಯ ಇರೋದೆ. ಅದನ್ನ ಟ್ರಾಫಿಕ್ ಅವಾಯ್ಡ್ ಮಾಡೋಕ್ಕೆ ನೋಡ್ಬೇಕು. ಅದಕ್ಕೆ ನಾನು ಕೂಡ ಒಬ್ಬ ಡ್ರೈವರ್, ನಂದು ಕಾರ್ ಇದೆ. ನಾನು ಯಾವಾಗಲೂ ಮ್ಯಾಕ್ಸಿಮಮ್ ಗೊರಗುಂಟೆಪಾಳ್ಯ ಫ್ಲೈಓವರ್ ಹತ್ಬಿಟ್ಟು U-turn ಮಾಡ್ಕೊಂಡು ಹೋಗ್ತೇನೆ. ಅಷ್ಟೊಂದು ಟ್ರಾಫಿಕ್ ಇದೆ. ಇದಕ್ಕೆ ಸೊಲ್ಯೂಷನ್ ಏನಂತ ಸರ್ಕಾರ ಕಂಡುಹಿಡಿಬೇಕು. ಸರ್, ಇಲ್ಲಿ ಜಂಕ್ಷನ್ ಗೊರಗುಂಟೆಪಾಳ್ಯ ಆಗಿರಬಹುವಂಥದ್ದು ಮತ್ತೆ ಜಾಲಹಳ್ಳಿಯಲ್ಲಿ ಒಂದು ಸ್ಕೈ ವಾಕ್, ಒಂದು ಅಂಡರ್ ಪಾಸ್ ಸಹ ಇಲ್ಲ ಸಾರ್ವಜನಿಕರ ಓಡಾಟಕ್ಕೆ. ನಾನು ಬೆಂಬಲ ಕೊಡ್ತೀನಿ. ಸ್ಕೈ ವಾಕ್ ಇದ್ರೆ ಇನ್ನೂ ಒಳ್ಳೇದು ಕ್ರಾಸ್ ಮಾಡೋಕ್ಕೆ. ಈಗ ಜಾಲಹಳ್ಳಿ ಕ್ರಾಸ್ನ ಮೇನ್ ನೋಡ್ತಿರಲ್ಲ ನೀವು. ಮತ್ತೆ ಇಲ್ಲಿ 8ನೇ ಮೈಲಿ ಕೂಡ ಸ್ಕೈ ವಾಕ್ ಪಾತ್ ಇಲ್ಲ, ಅದನ್ನು ಕೂಡ ಮಾಡೋಕೆ ನಾನು ಬೆಂಬಲ ಕೊಡ್ತೀನಿ, ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಇದು ಪ್ರಯಾಣಿಕರ ಮಾತಾಗಿರುವಂತದ್ದು. ಒಂದಷ್ಟು ಇನ್ನೊಬ್ರು ಆ ಪ್ರಯಾಣಿಕರ. ಸರ್, ನೀವೆಲ್ಲ ಹೋಗ್ತೀರಾ? ಯಾವ ರೀತಿ ಸಮಸ್ಯೆ ಆಗುತ್ತೆ ಟ್ರಾಫಿಕ್? ಇಲ್ಲೇ ಬಾಣವರ ಟ್ರಾಫಿಕ್ ಯಾವ ರೀತಿ ಇರುತ್ತೆ ಸರ್ ಸಮಸ್ಯೆ? ಯಾವಲ್ಲ ಇದ್ದೇ ಇರುತ್ತೆ ಸರ್. ಬೆಳಗ್ಗೆ ಟೈಮು ಸಾಯಂಕಾಲ ಸಿಕ್ಕಾಪಟ್ಟೆ ಟ್ರಾಫಿಕ್ ಅದೇ ತರ ಇರುತ್ತೆ. ಒಂದು 8:30 9 ಗಂಟೆ ತನಕ ಟ್ರಾಫಿಕ್ ಓಡಾಡ್ತಾ ಇರ್ತೀವಿ.
ಇದು ಏನು ಇಲ್ಲಿ ಪ್ರಯಾಣಿಕರ ಮಾತಾಗಿರುವಂತದ್ದು. ಒಂದಷ್ಟು ಮಹಿಳೆಯರಿದ್ದಾರೆ, ಸೊ ಅವ್ರನ್ನೂ ಸಹ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಅವರು ಯಾವ ರೀತಿ ಟ್ರಾಫಿಕ್ ಸಮಸ್ಯೆ ಇದೆ ಅಂತ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಮಹಿಳೆಯರಿದ್ದಾರೆ, ಸೊ ಅವ್ರನ್ನೂ ಸಹ ಮಾತನಾಡಿಸ್ತೀನಿ. ಹೇಳ್ತಾರೆ ಮೇಡಮ್, ನೀವು ಎಲ್ಲಿ ಹೋಗ್ತಾ ಇರುವಂತದ್ದು, ಯಾವ ರೀತಿ ಟ್ರಾಫಿಕ್ ಸಮಸ್ಯೆ ಇದೆ? ಯಾವ ರೀತಿ ಟ್ರಾಫಿಕ್ ಸಮಸ್ಯೆ ಇದೆ ನಾವು ಬಂದಿಲ್ಲ ಸರ್, ಇವಾಗ ಬರ್ತಾ ಇರೋದು, ಅಷ್ಟು ಗೊತ್ತಿಲ್ಲ. ಮೇಡಮ್, ನೀವು ಯಾವ ರೀತಿ ಟ್ರಾಫಿಕ್ ಸಮಸ್ಯೆ ಇರುತ್ತೆ ಮೇಡಮ್, ನೀವು ಬಸ್ಸಲ್ಲಿ ನೋಡಿದಂಗೆ? ಸೊ ಇದಿಷ್ಟು ಇಲ್ಲಿನ ಸಾರ್ವಜನಿಕರ ಮಾತಾಗಿರುವಂಥದ್ದು ಮತ್ತೆ ಕಂಡಕ್ಟರ್ ಮಾತು. ಯಾಕಂದ್ರೆ ಪ್ರತಿನಿತ್ಯ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಇರುವಂಥದ್ದು. ಆದ್ರೆ ಸರ್ಕಾರ ಮತ್ತೆ ಟ್ರಾಫಿಕ್ ಪೊಲೀಸ್ ಯಾವುದೇ ರೀತಿಯಂತ ಒಂದು ಇಲ್ಲಿ ಕ್ರಮಗಳನ್ನ ಆದಷ್ಟು ಬೇಗ ಕೈಗೊಳ್ಬೇಕು ಅನ್ನೋ ಮಾತನ್ನ ಹೇಳ್ತಾ ಇರುವಂಥದ್ದು.